ಇವತ್ತು ತಮಗೆ ಕರೆದಿದ್ದ ಉದ್ದೇಶ ಏನಂದ್ರ 3ನೇ ತಾರೀಕಿಗೆ ಗುರುವಾರ ದಿವಸ 8:30ಗೆ ಆನೆ ಅಂಬಾರೆ ಕಾರ್ಯಕ್ರಮ ಇಟ್ಕೊಂಡಿವಿ ಸರ್. ಚಾಮುಂಡೇಶ್ವರಿ ಅಂಬಾರೆ ಅದು ಎಲ್ಲಿಂದ ಸಿದ್ದೇಶ್ವರ ಗುಡಿದಿಂದ ನಮ್ಮ ಐಶ್ವರ್ಯ ನಗರದಲ್ಲಿರುವ ಚಾಮುಂಡೇಶ್ವರಿ ಗುಡಿ. ಸೊ ಇದೊಂದು ವಿಶೇಷ ಏನಂದ್ರ ಬಿಜಾಪುರದಲ್ಲಿ ಪ್ರಥಮ ಬಾರಿಗೆ ಇದು ಒಂದು ಆನೆ ಅಂಬಾರೆ ಒಂದು ಕಾರ್ಯಕ್ರಮ ಹೆಂಗ ಮೈಸೂರಲ್ಲಿ ಆಚರಣೆ ಮಾಡ್ತಾರಲ್ಲ ಅದೇ ತರ ಒಂದು ನಮ್ಮ ಬಿಜಾಪುರದಾಗ ಇರ್ಬೇಕಂತ ನಾವು ಒಂದು ಆಸೆ ಪಟ್ಟಿದ್ವಿ ಎಲ್ಲರೂ ಕೂಡಿ. ಸೊ ಅದೇ ತರ ಈ ವರ್ಷ ಪ್ರಥಮ ಬಾರಿ ಇದು ಮಾಡೋದು. ಇದೊಂದು ಕಾರ್ಯಕ್ರಮ ನಾವು ಅಂದ್ಕೊಂಡಿವಿ. ಸೊ ಅದ್ರ ಜೊತೆಗೆ ಎಲ್ಲ ತರ ಕಲ್ಚರಲ್ ಆಕ್ಟಿವಿಟೀಸ್ ಅದಾವು. ಅದ್ರ ತಕ್ಕ ಪುನಾದಿಂದ ಜಾಜ್ ಮತ್ತು ಒಂಟೆ ಕುದುರೆ, ಗೊಂಬೆ ಕುಸಿತು, ಕರಡಿ ಮಂಜೆ ಇಂಥ ಭಾಳ ಒಂದು 10-15 ತರ ಇವು ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಕಮಿಟಿ ವತಿಯಿಂದ ಇದೊಂದು ಇಟ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಗೆ ಹೆಣ್ಮಕ್ಳದೊಂದು ಕುಂಭ ಮೇಳನೂ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಸರ್. ಸೊ ಇದೊಂದು ತರ ಅಗದಿ ಬಿಜಾಪುರದಾಗ ಇದೊಂದು ಹೊಸದಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಎಲ್ಲ ಬಿಜಾಪುರದ ಭಕ್ತರು, ಚಾಮುಂಡೇಶ್ವರಿ ಭಕ್ತರು ಆಯ್ತು, ಉಳಿದದ ಅದು ದರ್ಶನ ಅಥವಾ ಆ ಜಾತ್ರೆ ನೋಡಕ್ಕೆ ಅಥವಾ ಆ ಮೆರವಣಿಗೆ ನೋಡಕ್ಕೆ ಎಲ್ಲರೂ ಬರ್ಬೇಕಂತ ನಾನು ಅವ್ರನ್ನ ಪ್ರಾರ್ಥಿಸ್ತೇನೆ ಸರ್. ಧನ್ಯವಾದ. ವಂದಿಸುತ್ತಾ, ಇದು ಫಸ್ಟ್ ಟೈಮ್ ನಾವು ಈ ಜಂಬೂ ಸವಾರಿ ಇದು ಎಲ್ಲಿ ಆಗಿಲ್ಲತ್ತ ಅಂದ್ರೆ ಗೌರ್ಮೆಂಟ್ ಮಾಡ್ಯದ. ಬಟ್ ನಾವು ಪ್ರೈವೇಟ್ದವ್ರು ಯಾರು ಮಾಡಿಲ್ಲ ತಿಳ್ಕೊಂಡು ನಮ್ಮ ಎಲ್ಲ ಬಡಾವಣೆ ಮಿತ್ರರು ಎಲ್ಲರೂ ಕೂಡ್ಕೊಂಡ ಎಲ್ಲರೂ ಮಿನಿಮಮ್ 50ರಿಂದ ಆ ಕಡೆ ಅದಾರೆ ವಯಸ್ಸಿನವ್ರು. 50 ಹಿಡ್ಕೊಂಡು ಮುಂದೆ 70-75 ತರ ವಯಸ್ಸಿನವ್ರು ಎಲ್ಲರೂ ಕೂಡಿ ಇದನ್ನ ಮಾಡತ್ತೀವಿ. ನಮ್ಮಲ್ಲಿ ಯುವಕರೇ ಇಲ್ಲ, ಎಲ್ಲರೂ ಹಿರಿಯರ. ಇದನ್ನು ಮಾಡೋದ್ರಿಂದ ನಾವು ಯಾವುದು ಇಂಥ ಬೇರೆ ಇಂಥ ಡ್ಯಾನ್ಸ್ ಅಂತ ವಗೈರೆ ಏನಿರುವುದಿಲ್ಲ. ನಮ್ಮ ಎಲ್ಲ ಟ್ರೆಡಿಷನಲ್ ಅಂದ್ರೆ ಇವು ಸಾಂಪ್ರದಾಯಿಕ ಎಲ್ಲ ಉಡುಪು ಅಂಥವೆಲ್ಲ ಅನ್ನೋದು ತಿಳ್ಕೊಂಡು ಇವು ಜಂಬೂ ಸವಾರಿ ಸಿದ್ದೇಶ್ವರ ದೇವಸ್ಥಾನದಿಂದ 8:30 ಗಂಟೆಗೆ ಸ್ಟಾರ್ಟ್ ಮಾಡಿ ಕುಂಭಮೇಳದೊಂದಿಗೆ ಒಂಟಿ ಮತ್ತು ಕುದುರೆ ಮತ್ತು ಗೊಂಬೆ ಕುಣಿತ, ಆಮೇಲೆ ಕರಡಿ ಮಜಲು 3-4 ಟೀಮು ಮತ್ತು ಸಂಬಾಳ ವಾದ ಮೇಳ, ಲೇಜಿಮ, ವೀರಗಾಸೆ ಕುಣಿತ, ಪುಣೆಯ ಜಾಂಜ್ ಪತಾಕ್ ಮತ್ತು ಸತ್ತಿ ಕುಣಿತ, ಉಡುಪಿಯ ಚಂಡಿ ಮೇಳ, ಲಂಬಾಣಿ ಕುಣಿತ, ಬ್ಯಾಂಜೋಗಳ ಭವ್ಯ ಮೆರವಣಿಗೆಯೊಂದಿಗೆ ಜಂಬೂ ಸವಾರಿ ನೆರವೇರಿಸುವುದು ನಾವೆಲ್ಲರೂ ನಿಶ್ಚಯಿಸಿ ಮಾಡ್ಕೊಂಡಿವಿ. ಇದನ್ನ ನಾವು 8:30ಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ 12:30 1 ಗಂಟೆ ಟೈಮ್ಗೆ ಇಲ್ಲಿ ನಾವು ಈ ದೇವಸ್ಥಾನಕ್ಕೆ ಮುಟ್ಟಿ ಆಮೇಲೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಇದನ್ನ ಈ ರೀತಿಯಿಂದ ನಾವು ಈಗಾಗಲೇ ಎಲ್ಲ ಆನೆದು ಪರ್ಮಿಷನ್ ತಗೊಂಡಿದ್ದೀವಿ ಎಲ್ಲಾನು ಸರ್ಕಾರದಿಂದ. ಅದಕ್ಕೆ ತಮ್ಮಿಂದ ನಾವೆಲ್ಲ ನಿಟ್ಟೆಲ್ಲ ಮಾಡಿದ್ರೆ ನೀವು ಮಾಡೋದೇ ಹೆಚ್ಚಿನ ಸಹಕಾರ ಇರ್ತದೆ. ಇದು ನೀವು ಒಂದು ರೀತಿಯಿಂದ ವೈಡ್ ಪಬ್ಲಿಸಿಟಿ ಮಾಡೋದ್ರಿಂದ ಜನರು ನೋಡಕ್ಕೂ ಅನುಕೂಲ ಆಗ್ತದೆ. ಎಲ್ಲರೂ ಬಂದು ಅದಕ್ಕೆ ತಮ್ಮ ಸಹಕಾರ ಬಹಳ ಅವಶ್ಯಕತೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ.